ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಕಲಿ ಔಷಧ ದಂಧೆ ಪ್ರಕರಣ ಮೊನ್ನೆ ರೇಡ್ ಮಾಡಿ ಏನು ಬಯಲಿಗೆಳೆಯಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಸ್ಟಮ್ಸ್ ಅಧಿಕಾರಿಗಳು ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ಆರೋಪಿ ಪ್ರಶಾಂತ್ ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆಗಿರೋದು ಅಜರ್ಬೈಜಾನ್ ದೇಶದ ಏರ್ಪೋರ್ಟ್ನಲ್ಲಿ. ಆತನನ್ನ ಅರೆಸ್ಟ್ ಮಾಡಲಾಗಿದೆ. ನಕಲಿ ಔಷಧಿಯೊಂದಿಗೆ ರಾಜ್ಯಕ್ಕೆ ಹೊರಟಿದ್ದಂತಹ ಟೈಮ್ನಲ್ಲೇ ಏರ್ಪೋರ್ಟ್ನಲ್ಲೇ ಲಾಕ್ ಮಾಡಲಾಗಿದೆ. ಪ್ರಶಾಂತ್ ಸೇರಿ ಒಟ್ಟು 3ರನ್ನ ಬಂಧನ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಜರ್ಬೈಜಾನ್ ದೇಶದ ಕಸ್ಟಮ್ಸ್ ಅಧಿಕಾರಿಗಳ ವಶದಲ್ಲಿದ್ದಾನೆ ಸದ್ಯ ಆರೋಪಿ ಪ್ರಶಾಂತ್. ಇಂಟರ್ಪೋಲ್ ಮುಖಾಂತರ ಆತನನ್ನ ವಶಕ್ಕೆ ಪಡೆಯೋಕೆ ಎಸ್ಐಟಿ ಮುಂದಾಗಿದೆ. ಪ್ರಶಾಂತ್ ಪತ್ತೆಗಾಗಿ ಲುಕೌಟ್ ನೋಟಿಸ್ ನ ಹೊರಡಿಸಿತ್ತು ಎಸ್ಐಟಿ. 2 ದಿನಗಳಲ್ಲಿ ಪ್ರಶಾಂತ್ನನ್ನ ಭಾರತಕ್ಕೆ ಕರೆತರುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ. ಪ್ರಶಾಂತ್ ತಾವರೆಕೆರೆ ಪೊಲೀಸರ ದಾಳಿಯ ವೇಳೆ ತಲೆಮರೆಸಿಕೊಂಡಿದ್ದ. ಎಸ್ಐಟಿ ಅಧಿಕಾರಿಗಳು ಹಾಗೆ ತಾವರೆಕೆರೆ ಪೊಲೀಸರು ಪ್ರಶಾಂತ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಆತ ದುಬೈನಲ್ಲಿರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಅಜರ್ಬೈಜಾನ್ ದೇಶದಿಂದ ನಕಲಿ ಔಷಧಿಯೊಂದಿಗೆ ಹೊರಟಂತಹ ಟೈಮ್ನಲ್ಲೇ ಆರೋಪಿ ಪ್ರಶಾಂತ್ನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಕಸ್ಟಮ್ಸ್ ಅಧಿಕಾರಿಗಳು ಮಾಡಿದ್ದಾರೆ. ವಿದೇಶದಿಂದ ಕಡಿಮೆ ಬೆಲೆಗೆ ಔಷಧಿಯನ್ನ ಕರ್ನಾಟಕಕ್ಕೆ ತರುವಾಗ ಆರೋಪಿಗಳ ಬಂಧನ ಆಗಿದೆ. 3 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಬೆಂಗಳೂರಿನಲ್ಲಿ ರೀಸೆಂಟ್ ಆಗಿ ನಡೆದಿದ್ದಂತಹ ದಾಳಿ ಇದು. ನಕಲಿ ಔಷಧಿ ಅಡ್ಡೆಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿ ರೇಡ್ ಅನ್ನ ಮಾಡಿ ಅದನ್ನ ಬಯಲಿಗೆಳೆಯುವಂತಹ ಕೆಲಸ ಆಗಿತ್ತು. ಬಟ್ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಅದರಲ್ಲಿ ಒಬ್ಬ ಆತ ಈ ಪ್ರಶಾಂತ್. ಆತನನ್ನ ಕೆಡ್ಡಾಗಿ ಕೆಡುವಲ್ಲಿ ಸದ್ಯ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಅರೆಸ್ಟ್ ಆಗಿರೋದು ಅಜರ್ಬೈಜಾನ್ನಲ್ಲಿ. ಇಡೀ ಘಟನೆಯ ಡೀಟೇಲ್ಸ್ ಜೊತೆಗೆ ಪ್ರಶಾಂತ್ನ ಪಾತ್ರ ಈ ಪ್ರಕರಣದಲ್ಲಿ ಎಲ್ಲವನ್ನ ವಿವರಿಸುವುದಾದ್ರೆ ಶಿವಕುಮಾರ್. ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಸದ್ಯ ಅಜರ್ಬೈಜಾನ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಿಂದ ಅರೆಸ್ಟ್ ಆಗಿರುವಂತಹ ಪ್ರಶಾಂತ್ ಕಳೆದ 18ನೇ ತಾರೀಕು ಬೆಂಗಳೂರಿನ ಹೊರವಲಯದಲ್ಲಿ ಬರುವಂತಹ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಕಲಿ ಔಷಧಿ ದಂಧೆ ಅಡ್ಡೆ ಮೇಲೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರು ಜೊತೆಗೆ ಆರೋಗ್ಯಾಧಿಕಾರಿಗಳ ಸಮ್ಮುಖದಲ್ಲಿ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸರಿಸುಮಾರು 6 ಕೋಟಿ ಮೌಲ್ಯದ ಅಕ್ರಮ ಔಷಧಿಗಳನ್ನ ಸೀಸ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಪ್ರತಿಷ್ಠಿತ ಕಂಪನಿಗಳ ಲೇಬಲ್ಗಳನ್ನ ಅಂಟಿಸಿ ಅದನ್ನ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸಿದಂತ ಅಡ್ಡೆ ಮೇಲೆ ದಾಳಿ ಮಾಡಿ ಒಂದ್ ಕಡೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ರಮ ಔಷಧಿಗಳನ್ನ ವಶಕ್ಕೆ ಪಡಿಸ್ಕೊಳ್ತಾರೆ. ಜೊತೆಗೆ ಅಲ್ಲಿ ಆ ಒಂದು ದಂಧೆಯನ್ನ ಮಾಡ್ತಿದ್ದಂತ ಸುಮಾರು 6 ಜನರನ್ನ ತಾವರೆಕೆರೆ ಪೊಲೀಸರು ಈಗ ಆಲ್ರೆಡಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಇವುಗಳನ್ನ ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರಿ, ಅಂದ್ರೆ ನಕಲಿ ಔಷಧಿಗಳನ್ನ ಇಲ್ಲಿಗೆ ತರಿಸ್ತಿದ್ದು ಹೇಗೆ ಅಂತೇಳಿ ಬಂಧಿತ ಆರೋಪಿಗಳನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳು ಬಾಯಿ ಬಿಡುವಂತದ್ದು. ಪ್ರಶಾಂತ್ ಏನ್ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾನೆ ಅದರಂತೆ ನಾವು ಕೆಲಸವನ್ನ ಮಾಡ್ತಿದ್ವಿ. ಔಷಧಿಗಳನ್ನ ತರುವಂತದ್ದು, ಇಲ್ಲಿ ಪ್ಯಾಕ್ ಅನ್ನ ಮಾಡುವಂತದ್ದು, ಬಿಲ್ಲಿಂಗ್ ಅನ್ನ ಮಾಡುವಂತದ್ದು, ನಂತರ ಬೆಂಗಳೂರಿನಿಂದ ಬೇರೆ ಬೇರೆ ಕಡೆಗಳಲ್ಲಿ ಎಕ್ಸ್ಪೋರ್ಟ್ ಮಾಡುವಂತದ್ದು ಪ್ರಶಾಂತ್ ಸೂಚನೆಯಂತೆ ನಡೀತಿತ್ತು ಅನ್ನೋ ಮಾಹಿತಿ ಯಾವಾಗ ತಾವರೆಕೆರೆ ಪೊಲೀಸರಿಗೆ ಬರುತ್ತೆ ಅಷ್ಟೊತ್ತಿಗೆ ಆಲ್ರೆಡಿ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿಕೊಂಡು ಹಿರಿಯ IPS ಅಧಿಕಾರಿ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಆಗಿರುವಂತಹ ವಂಶೀಕೃಷ್ಣ ಅವರು ಜೊತೆಗೆ CIDಯ 2 SP ಶಿವಪ್ರಕಾಶ್ ದೇವರಾಜು ಹಾಗೂ ಲೋಕೇಶ್ ಜಗ್ಲಾಸರ್ ಅವರ ನೇತೃತ್ವದಲ್ಲಿ SIT ವಿಶೇಷ ತನಿಖಾ ತಂಡವನ್ನ ರಚನೆಯನ್ನ ಮಾಡುತ್ತೆ. ಆಗಸ್ಟ್ 18ನೇ ತಾರೀಕು ದಾಳಿಯನ್ನ ಮಾಡಿ ಯಾವಾಗ ಒಂದ್ ಕಡೆ 6 ಕೋಟಿ ಮೌಲ್ಯದ ಔಷಧಿಗಳು ಸೀಸ್ ಆಗುತ್ತೆ, 6 ಜನ ಅರೆಸ್ಟ್ ಆಗ್ತಾರೆ. ಕೂಡಲೇ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಪ್ರಶಾಂತ್ ಎಲ್ಲಿದ್ದಾನೆ ಆತನನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ಯಾವಾಗ SIT ನಿರ್ಧಾರ ಮಾಡುತ್ತೆ ಪ್ರಶಾಂತ್ಗಾಗಿ ಹುಡುಕಾಟವನ್ನು ಮಾಡುವಂತದ್ದು. ಆಗ ಪ್ರಶಾಂತ್ ಈಗ ಆಲ್ರೆಡಿ ಭಾರತವನ್ನ ಬಿಟ್ಟು ಹೋಗಿದ್ದಾನೆ. ದಾಳಿ ಆಗುವಂತದ್ದು ಆಗಸ್ಟ್ 18ನೇ ತಾರೀಕು. ಆದ್ರೆ ಆಗಸ್ಟ್ 8ನೇ ತಾರೀಕೆ ಪ್ರಶಾಂತ್ ಬೆಂಗಳೂರಿನಿಂದ ದುಬೈಗೆ ಪ್ರಯಾಣವನ್ನು ಬೆಳೆಸಿರ್ತಾನೆ. ದುಬೈನಿಂದ ಅಜರ್ಬೈಜಾನ್ಗೆ ಪ್ರಯಾಣ ಮಾಡಿರುವಂತದ್ದು ಆತನ ಟ್ರಾವೆಲ್ಸ್ ಹಿಸ್ಟ್ರಿಯನ್ನ ಕಲೆ ಹಾಕಿದಂತ SIT ಅಧಿಕಾರಿಗಳ ಗಮನಕ್ಕೆ ಬಂದಿರುತ್ತೆ. ಕೂಡಲೇ ತಡಮಾಡದ SIT ಅಧಿಕಾರಿಗಳು ಆತನ ಪತ್ತೆಗಾಗಿ ಲುಕೌಟ್ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ಇಂಟರ್ಪೋಲ್ ಪೊಲೀಸರ ಮೂಲಕವಾಗಿ ಪ್ರಪಂಚದ ಎಲ್ಲಾ ಏರ್ಪೋರ್ಟ್ಗಳಿಗೂ ಕೂಡ ಆತನ ಬಗ್ಗೆ ಮಾಹಿತಿ ಕೂಡ ಹೋಗುವಂತದ್ದು. ಲುಕೌಟ್ ನೋಟಿಸ್ ಸರ್ವ್ ಆಗ್ತಿದ್ದಂತೆ ಆತನ ಪತ್ತೆಗಾಗಿ ಕಸ್ಟಮ್ಸ್ ಅಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗುತ್ತೆ. ಆತ ಅಜರ್ಬೈಜಾನ್ ನಿಂದ ದುಬೈಗೆ ಪ್ರಯಾಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಮೌಲ್ಯದ ಔಷಧಿಗಳ ಜೊತೆಯಲ್ಲಿ ಆತ ಅಜರ್ಬೈಜಾನ್ ನಿಂದ ದುಬೈಗೆ ಪ್ರಯಾಣವನ್ನ ಮಾಡ್ತಿದ್ದಂತ ಮಾಹಿತಿ ಯಾವಾಗ ಅಜರ್ಬೈಜಾನ್ನ ಇಂಟರ್ಪೋಲ್ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ ಕೂಡಲೇ ಅಜರ್ಬೈಜಾನ್ ಪೊಲೀಸರು ಆತನನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಅಂದ್ರೆ ಅಜರ್ಬೈಜಾನ್ ಏರ್ಪೋರ್ಟ್ ನ ಕಸ್ಟಮ್ಸ್ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡ್ಕೊಂಡು ಸದ್ಯ SIT ಅಧಿಕಾರಿಗಳ ಗಮನಕ್ಕೆ ತಂದಿರುವಂತದ್ದು. ಈಗಾಗಲೇ SIT ತನಿಖಾ ತಂಡದ 1 ಅಧಿಕಾರಿಗಳ ತಂಡ ಬೆಂಗಳೂರಿನಿಂದ ಅಜರ್ಬೈಜಾನ್ಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಈಗ ಆಲ್ರೆಡಿ ಆತ ಅಜರ್ಬೈಜಾನ್ನ ಕಸ್ಟಮ್ಸ್ ಅಧಿಕಾರಿಗಳ ವಶದಲ್ಲಿದ್ದಾನೆ. ಇಲ್ಲಿಂದ SIT ತನಿಖಾಧಿಕಾರಿಗಳು ಅಜರ್ಬೈಜಾನ್ಗೆ ಪ್ರಯಾಣವನ್ನ ಮಾಡಬೇಕಾಗುತ್ತೆ. ಕೆಲವೊಂದಷ್ಟು ಲೀಗಲ್ ಪ್ರೊಸೀಜರ್ ಗಳನ್ನ ಮುಗಿಸಿ ಆತನನ್ನ ಭಾರತಕ್ಕೆ ಕರ್ಕೊಂಡು ಬರುವಂತ ಪ್ರಯತ್ನವನ್ನ ಮಾಡ್ತಾರೆ. ನಂತರ ಪ್ರಕರಣದ ತನಿಖೆಯನ್ನು ಮುಂದುವರಿಸುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.